ಹಲೋ DCT 2026 ಸ್ಟೂಡೆಂಟ್ಸ್, ಈಗಾಗಲೇ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಎನೇಬಲ್ ಆಗಿದೆ. ಸೊ ನೀವು KEA ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ನೀವು ಕ್ಲಿಕ್ ಮಾಡಿ. ಆಪ್ಷನ್ ಎಂಟ್ರಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸ್ಕ್ಯಾನ್ QR ಕೋಡ್ ಅಂತ ಬರುತ್ತೆ. ಹಾಗಾದ್ರೆ ನೀವು ಯಾವುದನ್ನ ಸ್ಕ್ಯಾನ್ ಮಾಡಬೇಕು ಅಂದ್ರೆ ಈಗಾಗಲೇ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಇಲ್ಲಿ ನಿಮಗೆ ಒಂದು QR ಕೋಡ್ ಇದೆ. ಆ QR ಕೋಡ್ ಅನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನ್ ಆದ ನಂತರ ನಿಮಗೆ ನಿಮ್ಮದೇ ಆದ ಕೆಲವು ಇನ್ಫಾರ್ಮೇಶನ್ ಕೇಳುತ್ತೆ. DCT ರಿಜಿಸ್ಟರ್ ನಂಬರು ಅಥವಾ ಅಪ್ಲಿಕೇಶನ್ ನಂಬರು, ನಿಮ್ಮದು ಯೂಸರ್ ID ಈ ಥರದ್ದು ಏನಾದರೂ ಕೇಳುತ್ತೆ. ಅದಾದಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು? ಕೆಲವು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿದ್ದೀರಾ. ಈಗಾಗಲೇ ಆಫ್ಟರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ರಿಲೀಸ್ ಆಗಿದೆ. ಅದರಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ಚೆಕ್ ಮಾಡಿ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ನಿಮಗೆ ಯಾವ ಕಾಲೇಜ್ ಬೇಕು, ದ ಫಸ್ಟ್ ಪ್ರಿಯಾರಿಟಿ ಕಾಲೇಜ್ ಯಾವಾಗಲೂ 1 ಅಲ್ಲಿ ಇಡ್ರಿ. ಅದಾದ್ಮೇಲೆ ಈ ಕಾಲೇಜ್ ಹೋಗಲ್ಲ, ನೆಕ್ಸ್ಟ್ ಹೋಗ್ತೀನಿ ಅಂದ್ರೆ 2ನೇ ಕಾಲೇಜ್, ಅದಾದ್ಮೇಲೆ 3ನೇ ಕಾಲೇಜ್, ಅದಾದ್ಮೇಲೆ 4ನೇ ಕಾಲೇಜ್ ಅಂತ ಕೊಡಿ. ಫಾರ್ ಎಕ್ಸಾಂಪಲ್ ನೀವು CS ಬ್ರಾಂಚ್ ಆಗಿರ್ತೀರಾ, ನಿಮಗೆ ಬ್ರಾಂಚ್ ಪ್ರಿಯಾರಿಟಿ ಕೊಡೋದಾದ್ರೆ ನಿಮಗೆ ಒಟ್ಟಾರೆ ನಿಮಗೆ ಯಾವ ಕಾಲೇಜಸ್ಗಳು ಬೇಕೋ ಎಲ್ಲ ಕಾಲೇಜಿನ CS ಬ್ರಾಂಚ್ ಹಾಕೊಂಬರ್ರಿ. ಅದಾದ್ಮೇಲೆ CS ನೆಕ್ಸ್ಟ್ ಅಪ್ಡೇಟೆಡ್ ಯಾವುದು IS ಬ್ರಾಂಚ್ಗಳನ್ನ ಹಾಕೊಂಬರ್ರಿ. ಅದಾದ್ಮೇಲೆ CS ರಿಲೇಟೆಡ್ ಡೇಟಾ ಸೈನ್ಸ್ ಇರ್ಬೋದು, CS ರಿಲೇಟೆಡ್ LMI ಇರ್ಬೋದು, ಸೊ ರೋಬೋಟಿಕ್ಸ್, ಈ ಥರ ನೀವು ಫಸ್ಟ್ CS ಆಲ್ ಕಾಲೇಜಸ್ ಮುಗಿಸ್ರಿ. ಅದಾದ್ಮೇಲೆ ಬ್ರಾಂಚಿನ ಚೇಂಜ್ ಮಾಡ್ತಾ CS ರಿಲೇಟೆಡ್ ಹಾಕ್ತಾ ಬನ್ನಿ. ಇಲ್ಲ ನಿಮಗೆ ಲೊಕೇಶನ್ ಪ್ರಿಯಾರಿಟಿ ಇದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ UVC ಬೇಕು ಅಂತಂದ್ರೆ UVCಲಿ CS ಹಾಕಿ, UVCಲಿ IS ಹಾಕಿ, UVCಲಿ EC ಹಾಕಿ, UVCಲಿ ಬೇರೆ ಬೇರೆ ಬ್ರಾಂಚಸ್ನ ಅಂದರೆ ಕಾಲೇಜು ಫಿಕ್ಸ್ ಆಗಿ ಇಟ್ಕೊಳ್ರಿ. ಬ್ರಾಂಚ್ಗಳನ್ನ ವೇರಿ ಮಾಡಿರಿ. ಅವಾಗ ನಿಮ್ಗೆ ಅದೇ ಕಾಲೇಜಲ್ಲಿ ಸೀಟ್ಸ್ಗಳಿದ್ರೆ ಸಿಗುತ್ತೆ. ಕಾಲೇಜ್ ಆದಮೇಲೆ ನಿಮ್ಗೆ ಆ ಪ್ಲೇಸ್ನ ಪ್ರಿಯಾರಿಟಿ ಇಟ್ಕೊಂಡ್ರು. ಸೊ ಅದಾದಮೇಲೆ ಬೆಂಗಳೂರೇ ಬೇಕು ಅನ್ನೋದಿದ್ರೆ ಬೆಂಗಳೂರಲ್ಲಿ ದ ಫಸ್ಟ್ ಕಾಲೇಜ್ ಯಾವ್ದು ಬೇಕೋ ಅದನ್ನ ಇಟ್ಕೊಂಡು ಮಾಡ್ತಾ ಬರಬೇಕು. ಆ ರೀತಿ ನೀವು ಶಾರ್ಟ್ ಲಿಸ್ಟ್ ಮಾಡಬೇಕು. ಎಷ್ಟು ಬೇಕಾದರೂ ಹಾಕಿ, ನಿಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಇದೆ ಮ್ಯಾಕ್ಸಿಮಮ್ ಆಫ್ ಆಪ್ಷನ್ ಎಂಟ್ರಿ ಮಾಡಿ. ಹೋಗಲ್ಲ ಅನ್ನೋ ಕಾಲೇಜನ್ನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಹೋಗಬೇಡಿ. ಏನೇ ಇದ್ರೂ ಎಲ್ಲದೂ ಇನ್ಫಾರ್ಮೇಷನ್ KEA ಒಳಗೆ ಬರುತ್ತೆ. ಆಲ್ವೇಸ್ KEAನ ನೀವು ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಇನ್ನು ನಮ್ಮ TGI ಅಕಾಡೆಮಿಯಲ್ಲಿ ಈಗಾಗಲೇ ನಾವು ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್, ಕ್ರ್ಯಾಶ್ ಕೋರ್ಸ್ ಬ್ಯಾಚಸ್ನ ಶುರು ಮಾಡಿದ್ದೀವಿ. ಆಫ್ಲೈನ್ ಇದೆ, ಲೈವ್ ಆನ್ಲೈನ್ ಇದೆ, ರೆಕಾರ್ಡೆಡ್ ಇದೆ. ಇನ್ನು ನಮ್ಮದು ಕಂಟಿನ್ಯೂಸ್ ಸ್ಟಡಿ ಮಟೀರಿಯಲ್ ಇದೆ, ಸೀರೀಸ್ ಆಫ್ ಟೆಸ್ಟ್ ಇದೆ, OMR ಎಕ್ಸಾಮ್ಸ್ ಇದೆ. ಸೊ ಇದೆಲ್ಲದನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಕೋಚಿಂಗ್ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ನಮ್ಮ ಅಕಾಡೆಮಿಯಲ್ಲಿ ಇರೋಂಥ ನಂಬರ್ಸ್ಗಳಿಗೆ ಕಾಲ್ ಮಾಡೋದ್ರ ಮೂಲಕ ಅಡ್ಮಿಷನ್ಸ್ನ ತಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ ಫ್ರಮ್ TGI Academy.